ಹಾಯ್ ಹಲೋ ಗೈಸ್, ಸಿವಿಲ್ ಕಾರ್ತಿ ಕ್ಲಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಸೋಲಾರ್ ಫೀಲ್ಡ್ಗೆ ಎಂಟ್ರಿ ಆಗ್ಬೋದಾ, ಎಂಟ್ರಿ ಆದರೆ ಯಾವ ಥರ ವರ್ಕ್ ಇರುತ್ತೆ ಅಂತೇಳಿ ನಿಮಗೆ ಎಲ್ಲ ರೀತಿಯಿಂದ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇನ್ನೊಂದು ಟಾಪಿಕ್ ಏನಪ್ಪಾ ಅಂತಂದರೆ, ಬೆಟ್ಟಿಂಗ್ ಆ್ಯಪ್ಸ್ನಿಂದ ಬಿಲೋ 18 ಆಗಿರ್ಬೋದು, ಎಬೋ 18 ಆಗಿರ್ಬೋದು, ಎಲ್ಲರೂ ಹಾಳಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಎರಡು ಟಾಪಿಕ್ಗಳು, ಒಂದು ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಹೇಗೆ ಎಂಟ್ರಿ ಆಗ್ಬೋದು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಫಸ್ಟ್ ಬಂದು ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರೆಸೆಂಟ್ ಏನಾಗ್ತಿದೆಯಪ್ಪ ಅಂತಂದರೆ, ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಬೆಟ್ಟಿಂಗ್. ಅಲ್ಲಿ ಚಿಕನ್ ಶಾಪ್ಗೆ ಹೋಗಿದ್ದೀನಿ, ಅಲ್ಲಿ ಅವನು ಚಿಕನ್ ಕೊಡಿ ಅಂಕಲ್, ಚಿಕನ್ ಕೊಡಿ, ಅರ್ಜೆಂಟ್ ಇದೆ ಅಂತಿದ್ದಾನೆ. ಸರಿ ಅಂಕಲ್, ಅವ್ನಿಗೆ ಕೊಟ್ಬಿಟ್ರಿ, ನಾನು ಆಮೇಲೆ ತಗೊಂಡು ಹೋಗ್ತೀನಿ ಅಂತ ನಾನು ಅಂದೆ. ಆಮೇಲೆ ಗೊತ್ತಾಯ್ತು ಗುರು, ಅವನು ಅದೇ ಮ್ಯಾಚ್ ನೋಡ್ಕೊಂತ ನನಗೆ ಅರ್ಜೆಂಟ್ ಇದೆ ಏನು ಅರ್ಜೆಂಟ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಅವನು ಎಷ್ಟು 2000 ಆಡ್ಯಾನಂತೆ. ಅದು ಯಾವುದೋ ಮುಂಬೈ ಚೆನ್ನೈ ಇತ್ತಲ್ಲ ನಿನ್ನೆ ನೈಟ್ ಮ್ಯಾಚ್. ಚೆನ್ನೈ ಅವರು ಎಷ್ಟು 200 ಸಮಥಿಂಗ್ ಬಡ್ದ್ಬಿಟ್ಟಾರೆ. ಹೋಯ್ತು ಅಂಕಲ್, ಒಂದು 2000 ಹೋಯ್ತು ಅಂತ. ಅದಕ್ಕೆ ಹೇಳೋದು ಗುರು, ಬೆಟ್ಟಿಂಗ್ ಎಂಬುದು ಒಂಥರ ಬಹಳ ವಿಚಿತ್ರವಾಗಿದ್ದ ಅದೊಂಥರ ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಗುಹೆಯಲ್ಲಿ ಎಂಟ್ರಿ ಆದರೆ ಹೊರಗೆ ಬರಲ್ಲ ಅಂತಾರಲ್ಲ, ಆ ಥರ. ಇವಾಗ ನಾವು ಒಂದು ಸರಿ ಅದ್ರ ಮೇಲೆ ಇನ್ವಾಲ್ವ್ ಆಗಿವಪ್ಪ ಅಂತಂದ್ರೆ ಹೊರಗೆ ಬರೋಕ್ಕೆ ಆಗಲ್ಲ. ಅದೊಂಥರ ಮಾಯಾಜ್ವಾಲ ಇದ್ದಂಗೆ, ಮತ್ತೆ ಹೊರಗೆ ಬರೋ ಚಾನ್ಸ್ ಇಲ್ಲ ಒಳಗೆ ಹೋದ್ಮೇಲೆ. ಅದಕ್ಕಾಗಿ ಹೇಳೋದು, ಯಾವುದೇ ರೀತಿಯಿಂದ ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡಿ. ಇವಾಗ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವಾಗ ಡಿಗ್ರಿ ಸ್ಟೂಡೆಂಟ್ಸ್ ಭಾಳ ಹಾಳಾಗ್ತಾ ಇದ್ದಾರೆ ಅದ್ರ ಮೇಲೆ. ಏನಾಗ್ತಿದೆಪ್ಪ ಅಂದರೆ, 10th 12th ಆದರೆ 10th 12th ಸ್ಟ್ಯಾಂಡರ್ಡ್ವರೆಗೆ ಯಾವುದೇ ರೀತಿಯಿಂದ ಮೊಬೈಲ್ ಆಲ್ಮೋಸ್ಟ್ ಆಲ್ ಅನ್ಕೊಳ್ತಾ ಇದ್ದೀನಿ, ಮೊಬೈಲ್ನ ಯಾರು ಕೊಡಿಸೋದಿಲ್ಲ ಮನೆಯಲ್ಲಿ. 12th ಮುಗಿದ ತಕ್ಷಣವೇ ಮೊಬೈಲ್ ಕೊಡಿಸ್ತಾರೆ. ಮೊಬೈಲ್ ಕೊಡಿಸಿದ ತಕ್ಷಣ ನಾವು ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋ ಆಗಿರ್ಬೋದು, ಸ್ಪೋರ್ಟ್ಸ್ ನ್ಯೂಸ್ ಆಗಿರ್ಬೋದು, ಯಾವುದೋ ಒಂದು ನೋಡ್ತಾ ಇರ್ತೀವಿ. ಆ ಮೂಮೆಂಟಲ್ಲಿ ಯಾವನೊಬ್ಬ ಅಡ್ವರ್ಟೈಸ್ ಆಗಿಬಿಡ್ತಾನೆ, ಬೆಟ್ಟಿಂಗ್ ಆ್ಯಪ್ ಇದೆ, ಹಂಗಿದೆ ಹಿಂಗಿದೆ. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ, ಆ ವಿಡಿಯೋ ನೋಡ್ತೀವಿ. ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಇಟ್ಟಿದ್ದೀನಿ, ಅಲ್ಲಿ ಎಂಟ್ರಿ ಆಗಿಬಿಡ್ತಾನೆ ಅವನು ಟೆಲಿಗ್ರಾಮ್ ಚಾನಲ್ ಒಳಗಡೆ. ಅಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ, ಗಿವ್ ಅವೇ ಕೊಡ್ತೀವಿ. ನೀವು ಇವಾಗ ಇದನ್ನು ಆ್ಯಪ್ನಲ್ಲಿ ಲಾಗಿನ್ ಆದರೆ ನಿಮಗೆ 1000 ರೂಪೀಸ್ ಕೊಡ್ತೀವಿ, 2000 ರೂಪೀಸ್ ಕೊಡ್ತೀವಿ ಅಂತ. ಏನು ಮಾಡ್ತಾನೆ ಆ ಸ್ಟೂಡೆಂಟ್, ಇವಾಗ ಆ ಮೂಮೆಂಟಲ್ಲಿ ಮನೇಲಿ ಪಾಕೆಟ್ ಮನಿ ಕಡಿಮೆ ಕೊಟ್ಟಾರಪ್ಪ, 2000 1000 ಕೊಟ್ಟಾರ ಅಂತಂದ್ರೆ ಅವ್ನು ಏನು ಮಾಡ್ತಾನೆ, ಅದನ್ನ ಕ್ಲಿಕ್ ಮಾಡಿಬಿಡೋಣ, 1000 ಬರುತ್ತಲ್ಲ, ಗಿವ್ ಅವೇ ಕೊಡ್ತಾರಂತಿದ್ರೆ 500 ರೂಪೀಸ್ ಅಂತ ಎಂಟ್ರಿ ಆಗ್ಬಿಡ್ತಾನೆ. ಆ ಲಾಗಿನ್ ಆದ ತಕ್ಷಣ ಅವ್ನಿಗೆ ಅನಿಸುತ್ತೆ, ನಾವು ಯಾಕೆ ಆಡಬಾರ್ದು, ನಾವು ಆಡ್ಬೋದು. ನಾವು ಒಂದು ಏನಪ್ಪ ಇದು ಬೆಟ್ಟಿಂಗ್ ಆಡಿಬಿಟ್ರೆ 3000 ಬಂತು ಅಂತಂದ್ರೆ ನಾವು ಕೇಳೋದಿಲ್ಲ ನೆಕ್ಸ್ಟ್ ಮಂತ್ ಅಂತೇಳಿ ಅವನು ಏನು ಮಾಡ್ತಾನೆ, ಆಡಿಬಿಡ್ತಾನೆ. ಅವನ ಹತ್ರ ಇವಾಗ ಪ್ರೆಸೆಂಟ್ ಒಂದು 2000 ಎಕ್ಸಾಂಪಲ್ ಇರ್ತದೆ, 2000 ಕೊಟ್ಟಿರ್ತಾರೆ ಅವ್ರು ನನಗೆ ಅಂತ ತಗೊಂಡು ಆಡಿಬಿಡ್ತಾನೆ. ಆ 2000 ಹೋಗುತ್ತೆ. ಆ 2000 ಹೋದ ತಕ್ಷಣ ಮತ್ತೆ ಅವನು ಅದೇ ಚಾನಲ್ ಅವನು ಮತ್ತೊಂದು ವಿಡಿಯೋ ಮಾಡ್ತಾನೆ, ನಾನು 10,000 20,000 ಮಾಡಿಬಿಟ್ಟಿದ್ದೀನಿ ಈ ಆ್ಯಪ್ನಿಂದ, ನನಗೆ ಪಾಕೆಟ್ ಮನಿ ನಾನು ಯಾವುದೇ ರೀತಿಯಿಂದ ನಮ್ಮ ಮನೇಲಿ ಕೇಳಂಗಿಲ್ಲ, ಹಂಗ ಹಿಂಗ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತಾನಂದ್ರೆ, ನಾನು ನಮ್ಮ ಚಾನಲ್ ಇರೋ ಸಬ್ಸ್ಕ್ರೈಬರ್ಸ್ಗೆ ನಾನು ಗಿವ್ ಅವೇ ಕೊಡ್ತೀನಿ. ಐಫೋನ್ ಗಿವ್ ಅವೇ, 10,000 ಗಿವ್ ಅವೇ, 5,000 ಗಿವ್ ಅವೇ, 500 ರೂಪಾಯಿ ಗಿವ್ ಅವೇ. ಮೀಸೆ ಬಂದಿರಲ್ಲ ಗುರು, 14 18 ಇಯರ್ಸ್ 20 ಇಯರ್ಸ್ ಇಷ್ಟೇ ಇರುತ್ತೆ. ಅವರೇ ಹಾಳಾಗೋಗೋದು, ಬಲಿ ಆಗೋದೇ ಅವ್ರು, ಇನ್ಯಾರು ಆಗೋದಿಲ್ಲ. 25 30 ಇಯರ್ಸ್ ಏಜ್ ಇಲ್ಲಪ್ಪ ಅಂದ್ರೆ ಅವರಿಗೆ 1,000 2,000 ಕಳ್ಕೊಂಡಿದಾರಂತ ಮತ್ತೆ ಅವರಲ್ಲಿ ಯಾರು ಎಂಟ್ರಿ ಆಗೋದಿಲ್ಲ. ಈ 18 ಇಯರ್ಸ್ ಏಜ್ ಇರುತ್ತಲ್ವ, ಮೋಸ್ಟ್ ಡೇಂಜರಸ್ ಏಜ್ ಅಂತ ಹೇಳ್ಬೋದು. ಆ ಏಜಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಪ್ರತಿಯೊಬ್ಬರು ಹಂಗೆ ಲಾಗಿನ್ ಆಗ್ತಾರೆ, ಹಾಳಾಗ್ಬಿಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ, ಅವರಪ್ಪ ಕೊಟ್ಟಿರೋ ಕಾಲೇಜ್ ಫೀಸ್ನು ಅದ್ರಾಗ ಹಾಕಿ ಮಾಡಿಬಿಡೋಣ, ಅದನ್ನ ಏನು ಹೋಗಿದೆ ಅಲ್ವ ಕವರ್ ಮಾಡಿಬಿಡೋಣ, ಮತ್ತೆ ಆಡ್ತಾರೆ, ಮತ್ತೆ ಹೋಗುತ್ತೆ. ಯಾವುದೇ ರೀತಿಯಿಂದ 1 ರೂಪಾಯಿನ ರಿಟರ್ನ್ ಬರೋದು ಹೇಳ್ತಾ ಇದೀನಿ ಕೇಳಿ. ನಿಮ್ಮ ದುಡ್ಡಿಂದ ಅವರು ದೊಡ್ಡವ್ರು ಆಗ್ತಾ ಇರ್ತಾರೆ, ದುಬೈಗೆ ಹೋಗ್ತಾ ಇರ್ತಾರೆ, ಅಮೆರಿಕಕ್ಕೆ ಹೋಗ್ತಾ ಇರ್ತಾರೆ, ತಿರುಗ್ತಾನೆ ಇರ್ತಾರೆ. ಅದು ನಿಮ್ಮ ದುಡ್ಡಿನಿಂದ ಮಾತ್ರ. ಅದಕ್ಕಾಗಿ ಹೇಳ್ತೀನಿ ಕೇಳಿ, ಯಾವುದೇ ರೀತಿಯಿಂದ ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡಿ. ರೀಸೆಂಟಾಗಿ ನಮ್ಮ ರಾಜ್ಯಸಭೆದಲ್ಲಿ ಚರ್ಚೆ ಆಯಿತು. ಪ್ರದೀಪ್ ಈಶ್ವರ್ ಅವರು MLA ಅವರು ಮತ್ತೆ ಬಹಳ ಮಂದಿ ವಾಗ್ದಾನ ಮಾಡಿದ್ರು ಅದ್ರ ಬಗ್ಗೆ.
ಬೆಟ್ಟಿಂಗ್ ಆ್ಯಪ್ಸ್ನ ಬ್ಯಾನ್ ಮಾಡಬೇಕು, ಅದನ್ನು ನಾವು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅಂತೇಳಿ ಯಾವ ಸದಸ್ಯ ಮಗನೇ ಈ ಥರ ಬೆಟ್ಟಿಂಗ್ ಆ್ಯಪ್ ಆಡಿ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡಿದ್ದಾನಂತೆ. ಅದಕ್ಕಾಗಿ ಹೇಳೋದು, ಯಾವುದೇ ರೀತಿಯಿಂದ ಬೆಟ್ಟಿಂಗ್ ಆ್ಯಪ್ಸ್ನ ಆಡೋಕ್ಕೆ ಹೋಗಬೇಡಿ. ಪ್ರಪಂಚ ಯಾತ್ರಿಕರು ಅಂತೇಳಿ ಯೂಟ್ಯೂಬ್ ಚಾನಲ್ ಅನ್ವೇಷನ್ ಅಂತೇಳಿ ಅವರು ಇನ್ ಡೀಟೇಲಾಗಿ ಹೇಳಿದ್ದಾರೆ. ನೀವು ಬೆಟ್ಟಿಂಗ್ ಆ್ಯಪ್ನ ನಿಮ್ಮನ್ನ ಹೇಗೆ ಅದು ಒಳಗಡೆ ಕರ್ಕೊಳ್ಳುತ್ತೆ ಅದು ಇದು ಅಂತೇಳಿ ಇನ್ ಡೀಟೇಲಾಗಿ ವಿಡಿಯೋ ಮಾಡಿದ್ದಾರೆ. ಅವ್ರ ವಿಡಿಯೋಗಳನ್ನ ಒಂದ್ಸರಿ ನೋಡಿ, ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಮಿಸ್ ಮಾಡಿದೆ. ಅಂಥ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಬೆಟ್ಟಿಂಗ್ ಆಡ್ತಾರಲ್ವ, ಈ ಥರ ಬೆಟ್ಟಿಂಗ್ ಅಂತ, ಆ ಬೆಟ್ಟಿಂಗ್ ಈ ಬೆಟ್ಟಿಂಗ್ ಆಡೋರಿಗೆ ಶೇರ್ ಮಾಡಿ. ಯಾವುದೇ ರೀತಿಯಿಂದ ನೀವು ಇನ್ನೊಬ್ರನ್ನ ಹಾಳು ಮಾಡೋಕೆ ಹೋಗಬೇಡಿ. ಆಡೋರಿಗೆ ಕೂಡ ಹೇಳ್ತೀನಿ ಕೇಳಿ, ಇನ್ನೊಬ್ರನ್ನ ಹಾಳು ಮಾಡೋಕೆ ಹೋಗಬೇಡಿ. ಅದು ಆಡಂಬರಿ ಇದು ಆಡಂಬರಿ ಅಂತೇಳಿ ಯಾರು ಆಡಲ್ಲ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ನಿಮ್ಮ ಆಡಿದೆ ಅಂತಂದ್ರೆ ನಿಮ್ಮ ಮನೆ ಬಾರಿ, ಏನು ಮಾಡೋಕ್ಕಾಗಲ್ಲ. ಶಿವನೇ ಶಂಭುಲಿಂಗ. ಲಾಸ್ಟಿಗೆ ಸೇರೋದು ಮಾತ್ರ ಅಲ್ಲೇ, ಅದನ್ನ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಅದನ್ನ ಆಡಿರಪ್ಪ ಅಂದ್ರೆ ಲಾಸ್ಟಿಗೆ ಸೇರೋದು ಅಲ್ಲೇ, ಎರಡನೇ ಆಪ್ಷನ್ ಇಲ್ಲ ನಿಮಗಿನ್ನು, ಸೂಸೈಡೆ ಲಾಸ್ಟಿಗೆ. ಅದಕ್ಕಾಗಿ ಹೇಳೋದು, ಯಾರು ಆಡೋಕೆ ಹೋಗಬೇಡಿ. ಆಡಲ್ಲ ಅಂತ ಅನ್ಕೊಳ್ತಿದ್ದೀನಿ. ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಬಗ್ಗೆ. ನಾನು ಮೆಕ್ಯಾನಿಕಲ್ ಹೇಗೆ ಎಂಟ್ರಿ ಆಗ್ಬೋದು ಅಂತ ಹೇಳಿ ಕೇಳಿದ್ದೆ. ಹೇಗೆ ಎಂಟ್ರಿ ಆಗ್ಬೇಕಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ದು ವರ್ಕ್ ಏನು, ಫಸ್ಟ್ ವರ್ಕ್ ಏನಂತ ಹೇಳ್ತೀನಿ ನಾನು ನಿಮಗೆ. ವರ್ಕ್ ಏನಪ್ಪ ಅಂತಂದ್ರೆ, ಇವಾಗ ಮಾಡಲ್ ಮೌಂಟಿಂಗ್ ಸಿಸ್ಟಮ್ MMS ಅಂತ ಇರುತ್ತೆ. ಮಾಡಲ್ನ ನಾವು ಮೌಂಟ್ ಮಾಡೋಕೆ ಮೊದಲೇ ಒಂದು ಸ್ಟ್ರಕ್ಚರ್ ಮೆಟೀರಿಯಲ್ ಅಂತೇಳಿ ಒಂದು ಸ್ಟ್ರಕ್ಚರ್ ಅಂತ ಮಾಡ್ತೀವಿ. ನಿಮ್ಗೆ ಡ್ರಾಯಿಂಗ್ ಅಲ್ಲಿ ಕಾಣ್ತಾ ಇದೆಯಲ್ವ, ಇದೆ ಸ್ಟ್ರಕ್ಚರ್ ಅಂತಂದ್ರೆ. ಈ ಸ್ಟ್ರಕ್ಚರಲ್ಲಿ ವೇರಿಯಸ್ ಪಾರ್ಟ್ಸ್ ಇರ್ತವೆ. ಆ ವೇರಿಯಸ್ ಪಾರ್ಟ್ಸ್ನ ನಾನು ಇನ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜಾಯಿಂಟರ್ ಅಂತ ಇರ್ತವೆ, ಮತ್ತೆ ರೇರ್ ಬ್ರೇಸಿಂಗ್, ಫ್ರಂಟ್ ಬ್ರೇಸಿಂಗ್ ಅಂತ ಇರ್ತವೆ. ವೇರಿಯಸ್ ಪಾರ್ಟ್ಸ್ ಯಾವ ಥರ ಇರ್ತವೆ, ಇಷ್ಟೇ. ಮೆಕ್ಯಾನಿಕಲ್ ಇಂಜಿನಿಯರ್ ಸಿಂಪಲ್ ಆಗಿ ಸ್ಟ್ರಕ್ಚರ್ ಇದೆ ಅಲ್ವಾ, ಈ ಸ್ಟ್ರಕ್ಚರ್ನ ನೀವು ಏನು ಮಾಡೋದಪ್ಪ ಅಂತಂದರೆ ಅಲ್ಲಿ ಮುಂದೆ ಇದ್ದು ಮಾಡಿಸ್ಬೇಕಷ್ಟೇ, ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅದಾದ ತಕ್ಷಣ ಮಾಡಲ್ ಮೌಂಟಿಂಗ್ ಸಿಸ್ಟಮ್, ಅದನ್ನು ನೀವೇ ನೋಡ್ಕೋಬೇಕು. ಇಷ್ಟೇ ಇರುತ್ತೆ ಆಲ್ಮೋಸ್ಟ್ ಆಲ್. ಇವಾಗ ಪೈಲಿಂಗ್ ಮಾಡುವಾಗ ಆಲ್ಮೋಸ್ಟ್ ಆಲ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಲೈನ್ ನೋಡ್ತಾ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ವ, ಲೈನ್ ಮಾಡಿದಾರಲ್ವ, ಇದೆ. ಈ ಥರ ಲೈನ್ ಮಾಡೋದಿರುತ್ತೆ. ಈ ಥರ ಎರಡು ವರ್ಕ್ ಇರುತ್ತೆ ಅಷ್ಟೇ ಆಲ್ಮೋಸ್ಟ್ ಆಲ್. ಆಮೇಲೆ ಏನಪ್ಪ ವರ್ಕ್ ಅಂತಂದರೆ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ನೀವು ಹೋಗಿದ್ದೀರಪ್ಪ ಅಂತಂದರೆ ಡಾಕ್ಯುಮೆಂಟೇಷನ್ ವರ್ಕ್ ಇರುತ್ತೆ. ಮತ್ತು ಸೈಟ್ ವರ್ಕ್ ಇರುತ್ತೆ. ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು. ಕ್ವಾಲಿಟಿ ಇಂಜಿನಿಯರ್ ನಾನು ಅವಲ್ಲಿ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲಿ, ಕ್ವಾಲಿಟಿ ಇಂಜಿನಿಯರ್ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತೇಳಿ ಸೇಮ್ ಅದೇ, ಸೇಮ್ ಕಾಮನ್ ಎಲ್ಲ ಇಂಜಿನಿಯರ್ದು. ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು. ಕ್ವಾಲಿಟಿ ಇಂಜಿನಿಯರ್ ಇರ್ತಾನೆ, ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾನೆ. ನೀವು ಕ್ವಾಲಿಟಿ ಇಂಜಿನಿಯರ್ ಆಗಿ ಬಂದ್ರಂದ್ರೆ ಕ್ವಾಲಿಟಿ ನೋಡೋದಿರುತ್ತೆ. ಇವಾಗ ಕರೆಕ್ಟ್ ಆಗಿದೆನಾ ಇಲ್ಲ, ಯಾವುದಾದ್ರೂ ಸ್ಟ್ರಕ್ಚರ್ ಬೆಂಡ್ ಆಗಿದೆನಾ, ಏನಾಗಿದೆ ಯಾವುದಾಗಿದೆ, ಮತ್ತು ಲೈನ್ ಇದೆನಾ ಇಲ್ಲ, ನೆಕ್ಸ್ಟ್ ವಾಟರ್ ಟ್ಯೂಬ್ ಲೆವೆಲ್ ಇದೆನಾ ಇಲ್ಲ ಅಂತ ನೋಡೋದಿರುತ್ತೆ. ಅಷ್ಟೇ ಸಿಂಪಲ್ ಆಗಿರುತ್ತೆ. ಓಕೆ, ಲೆಟ್ಸ್ ಗೋ ಇನ್ ಟು ದಿ ಸೈಟ್. ನನ್ನ ಸೈಟ್ನಲ್ಲಿ ನಿಮ್ಗೆ ಎಲ್ಲ ರೀತಿ ತಿಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್. ನಾನಲ್ಲಿ ನಿಮಗೆ ಆಲ್ರೆಡಿ ಸೈಟ್ನಲ್ಲಿ ಹೋಗಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬಂದು ಈ ಪೈಲ್ ಪೋಸ್ಟ್ ಇದೆ ಅಲ್ವಾ, ಪೈಲ್ ಪೋಸ್ಟು ಫಸ್ಟ್ ಡ್ರಿಲ್ಲಿಂಗ್ ಆಗುತ್ತೆ. ಅಗಾರಿಂದ ಟ್ರ್ಯಾಕ್ಟರ್ ಅಗಾರಿಂದ ಡ್ರಿಲ್ಲಿಂಗ್ ಆಗಿದೆ. DTH ಇಂದ ಯಾವುದೇ ರೀತಿಯಿಂದ DTH ಎಮರ್ಜೆನ್ಸಿ ಬಂದಿಲ್ಲ. ಎಲ್ಲ ಟ್ರ್ಯಾಕ್ಟರ್ ಅಗಾರಿಂದ ಡ್ರಿಲ್ ಆಗಿದೆ. ಡ್ರಿಲ್ ಆದ ತಕ್ಷಣನೇ ನಮ್ಗೆ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಇದನ್ನ, ಪೈಲ್ ಕ್ಯಾಸ್ಟಿಂಗ್. ಈ ಕ್ಯಾಸ್ಟಿಂಗ್ ಆದ ತಕ್ಷಣ ಈ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಏನಪ್ಪ ವರ್ಕ್ ಅಂತಂದರೆ, ಈ ಹೋಲ್ ಕಾಣ್ತಾ ಇದೆಯಲ್ವ, ಹೋಲಿಂದ ಹೋಲ್ಗೆ ಲೈನ್ ಡೋರ್ ಎಳಿತಾರೆ. ಮೇನ್ ಇಂಪಾರ್ಟೆಂಟ್ ಲೈನ್ ನೋಡೋದು. ಇದೆಲ್ಲ ಪ್ರಾಪರ್ ಎಲ್ಲ ಲೈನ್ ಕರೆಕ್ಟ್ ಇದೆನಾ ಅಂತೇಳಿ ಚೆಕ್ ಮಾಡಿದ ತಕ್ಷಣನೇ ನಮ್ಮದು ಪೈಲ್ ಟು ಪೈಲ್ ಡಿಸ್ಟೆನ್ಸ್ ಆಗಿರ್ಬೋದು, ಮತ್ತು ರೋ ಟು ರೋ ಡಿಸ್ಟೆನ್ಸ್ ಆಗಿರ್ಬೋದು, ಪ್ರಾಪರ್ ಆಗಿರ್ಬೇಕು ಅಷ್ಟೇ. ಪ್ರಾಪರ್ ಇತ್ತಪ್ಪ ಅಂತಂದರೆ ನೆಕ್ಸ್ಟ್ ನಮ್ಮದು ಸ್ಟ್ರಕ್ಚರ್ನ ಇನ್ಸ್ಟಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಸ್ಟ್ರಕ್ಚರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ, ಅದನ್ನ ನಿಮಗೆ ಅಲ್ಲಿ ಹೋಗಿ ತೋರಿಸ್ಕೊಡ್ತೀನಿ. ಗುರು, ಇದೇ ಸ್ಟ್ರಕ್ಚರ್ ಮೆಟೀರಿಯಲ್ ಅಂದರೆ ನಿಮಗೆ ಇದೇ ಸ್ಟ್ರಕ್ಚರ್ ಮೆಟೀರಿಯಲ್ ಅಂತಾರೆ. MMS ಸ್ಟ್ರಕ್ಚರ್ ಮೆಟೀರಿಯಲ್ ಇದು. ಇದಾದ ತಕ್ಷಣ ಮಾಡಲ್ ಮೌಂಟಿಂಗ್ ಸಿಸ್ಟಮ್ ಇರುತ್ತೆ. ಈ ಸ್ಟ್ರಕ್ಚರ್ ಮೆಟೀರಿಯಲ್ಲಿ ನಿಮಗೆ ಬಂದು ಮೇನ್ ಇಂಪಾರ್ಟೆಂಟ್ ಪೈಲಿಂಗ್ ಆಗುತ್ತೆ, ಕ್ಯಾಸ್ಟಿಂಗ್ ಆಗುತ್ತೆ. ಕ್ಯಾಸ್ಟಿಂಗ್ ಆದ ತಕ್ಷಣ ನಿಮಗೆ ಈ ಪೈಲಿಂಗ್ ಕ್ಯಾಸ್ಟಿಂಗ್ ಆದ ತಕ್ಷಣ ನಿಮಗೆ ರೇರ್ ಬ್ರೇಸಿಂಗ್ ಅಂತಾರೆ ಇದನ್ನ, ಇದು ಫ್ರಂಟ್ ಬ್ರೇಸಿಂಗ್ ಅಂತಾರೆ, ಇದು ಗಸೆಟ್ ಚಾನಲ್ ಅಂತಾರೆ. ಈ ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಮಾಡಿದ ತಕ್ಷಣ ನಿಮಗೆ ರ್ಯಾಫ್ಟರ್, ಪರ್ಲಿನ್ ಮತ್ತು ನಿಮಗೆ ಸ್ಯಾಗ್ರಾಡ್ ಅಂತ ಇರುತ್ತೆ. ಸ್ಯಾಗ್ರಾಡ್ ಯಾಕಪ್ಪ ಅಂತಂದರೆ ನಿಮಗೆ ಏನು ಪರ್ಲಿನ್ ಹಾಕಿರ್ತಾರಲ್ವ ಅದು ಬೆಂಡ್ ಆಗ್ಲಾರ್ದಂಗೆ ನಿಮಗೆ ಸ್ಯಾಗ್ರಾಡ್ ಹಾಕ್ತಾರೆ. ಇಷ್ಟೇ ನಿಮಗೆ ಸ್ಟ್ರಕ್ಚರ್ ಮೆಟೀರಿಯಲ್ ಸಿಂಪಲ್ ಆಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಲೈನ್ ನೋಡ್ಕೊಬೇಕು. ಲೈನ್ ಆಗಿರ್ಬೋದು, ಇವು ಎಲ್ಲ ಜಾಯಿಂಟಿಂಗ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ 5.8 ಮೀಟರ್ಸ್ಗೆ ಒಂದು ಜಾಯಿಂಟರ್ ಅಂತ ಕೊಟ್ಟಿರ್ತಾರೆ. ಇಷ್ಟು ಸಿಂಪಲ್ ಆಗಿರುತ್ತೆ ಸ್ಟ್ರಕ್ಚರ್. ಈ ಸ್ಟ್ರಕ್ಚರು ಮತ್ತು ನಿಮಗೆ ಲೈನ್ ನೋಡೋಕೆ ಬಂದರೆ ಜಸ್ಟ್ ಇಷ್ಟೇ. ಯಾವುದೇ ಫ್ರೆಶ್ ಇಂಜಿನಿಯರ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಸೋಲಾರ್ ಫೀಲ್ಡ್ಗೆ ಎಂಟ್ರಿ ಆಗ್ಬೋದು. ನೆಕ್ಸ್ಟ್ ನಿಮಗೆ ಮಾಡಲ್ ಮೌಂಟಿಂಗ್ ಸಿಸ್ಟಮ್ ತೋರಿಸ್ಕೊಡ್ತೀನಿ. ನಿಮಗೆ ನಾನು ಸ್ಟ್ರಕ್ಚರ್ ಮೆಟೀರಿಯಲ್ನ ತೋರಿಸ್ಕೊಟ್ಟಿದ್ದೆ.
ಸ್ಟ್ರಕ್ಚರ್ ಮೆಟೀರಿಯಲ್ ಹೇಗಿರುತ್ತೆ ಏನಿಲ್ಲ ಅಂತೇಳಿ. ಈ ಸ್ಟ್ರಕ್ಚರ್ ಮೆಟೀರಿಯಲ್ ಆದ ತಕ್ಷಣ ನಿಮಗೆ ಮಾಡಲ್ ಮೌಂಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಈ ಮಾಡಲ್ನ ನಿಮಗೆ ಕುಂದಿರ್ಸ್ತಾರೆ, ಸಿಂಪಲ್ ಆಗಿರುತ್ತೆ. ಈ ಮಾಡಲ್ನಲ್ಲಿ ಜಸ್ಟ್ ನಟ್ ಬೋಲ್ಡ್ನ ಫಿಕ್ಸ್ ಮಾಡ್ತಾರೆ, ಮಾಡಲ್ನ ಕುಂದಿರ್ಸ್ಕೊಳ್ತಾ ಹೋಗ್ತಾರೆ. ಒನ್ ಬೈ ಎಲ್ಲ ಮಾಡಲ್ಸ್ನ ಕುಂದಿರ್ಸ್ಕೊಳ್ತಾ ಹೋಗ್ತಾರೆ, ಇಷ್ಟೇ ಸಿಂಪಲ್ ಆಗಿ. ಆಮೇಲೆ ನೆಕ್ಸ್ಟ್ ನಿಮಗೆ ಜಾಯಿಂಟರ್ ಇರುತ್ತೆ. ಈ ಥರ ಜಾಯಿಂಟ್ ಮಾಡಿ ನಿಮಗೆ ಲಾಸ್ಟಿಗೆ ಈ ಕೇಬಲ್ ಮುಖಾಂತರ ನಿಮಗೆ ಈ ಏನು ಪವರ್ ಇದರಲ್ಲಿ ಜನರೇಟ್ ಆಗುತ್ತಲ್ಲ ಅದೆಲ್ಲ ಇನ್ವರ್ಟ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಇನ್ವರ್ಟರ್ ಏನು ಮಾಡ್ತಂದ್ರೆ ಡೈರೆಕ್ಟ್ ಕರೆಂಟಿಂದ ಆಲ್ಟರ್ನೇಟ್ ಕರೆಂಟ್ ಕನ್ವರ್ಟ್ ಮಾಡಿ ಅದನ್ನ ಟ್ರಾನ್ಸ್ಫಾರ್ಮರ್ ಮುಖಾಂತರ ಎಸ್ ಟಿ ಪ್ಯಾನಲ್ ಆಗಿರ್ಬೋದು, ಎಲ್ ಟಿ ಪ್ಯಾನಲ್ ಆಗಿರ್ಬೋದು, ಇನ್ಕಮಿಂಗ್ ಔಟ್ಗೋಯಿಂಗ್ ಚಾನಲ್ಸಿಂದ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಇಷ್ಟೇ ಸಿಂಪಲ್ ಗುರು. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬಂದು ಇದೇ ವರ್ಕ್. ಮೇನ್ ಇಂಪಾರ್ಟೆಂಟ್ ಲೈನ್ ನೋಡ್ಕೋಬೇಕು, ಪ್ರತಿಯೊಂದು ಪಾರ್ಟ್ಸ್ ಹೇಗಿರುತ್ತೆ, ಲೆಂತ್ ಏನಿರುತ್ತೆ ಏನಿಲ್ಲ ಅಂತೇಳಿ ನೋಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ನಾರ್ತ್ ಈಸ್ಟ್ ಕೋಆರ್ಡಿನೇಟ್ ಆಗಿರ್ಬೋದು ಕರೆಕ್ಟಾಗಿ ನೋಡ್ಕೋಬೇಕು, ಅಷ್ಟೇ ಸಿಂಪಲ್. ಎಲ್ಲ ಕೋಆರ್ಡಿನೇಟ್ ನಿಮಗೆ ಫೈಲಿಂಗ್ ಹಾಕೋಕೆ ಮುಂಚೆಗೆ ಕೋಆರ್ಡಿನೇಟ್ ಅಂತ ಕೊಟ್ಟಿರ್ತಾರೆ. ಆ ಕೋಆರ್ಡಿನೇಟ್ ಅಕಾರ್ಡಿಂಗ್ ಟು ಕೋಆರ್ಡಿನೇಟ್ ಟಿ ಎಸ್ ಇಂಜಿನಿಯರ್ ಆಗಿರ್ಬೋದು ಇಲ್ಲ DGPS ಇಂಜಿನಿಯರ್ ಆಗಿರ್ಬೋದು, ಅವ್ರು ಬಂದು ಎಕ್ಸಾಕ್ಟ್ ಕೋಆರ್ಡಿನೇಟ್ ಇದು ಮಾಡ್ತಾರೆ. ಆ ಕೋಆರ್ಡಿನೇಟ್ ಪ್ರಕಾರ ನೀವು ಅಗರ್ನಿಂದ ಡ್ರಿಲ್ಲಿಂಗ್ ಮಾಡ್ಕೊತ ಹೋಗ್ಬೋದು. ಇಷ್ಟೇ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಸಿಂಪಲ್ ಆಗಿರುತ್ತೆ. ಎನಿವನ್ ಕ್ಯಾನ್ ಎಂಟರ್ ಇಂಟು ಎನ್ ಸೋಲಾರ್ ಫೀಲ್ಡ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 10th ಮತ್ತು 12th ಸ್ಟೂಡೆಂಟ್ಸ್ ಹುಡುಗರು ಇವಾಗ ಪಾಸ್ಔಟ್ ಆಗ್ತಾ ಇದ್ದಾರೆ. 12th ಎಕ್ಸಾಮ್ಸ್ ಆಗಿದೆ ಅನ್ಕೊಳ್ತೀನಿ, ಅವರು ಪಾಸ್ಔಟ್ ಆಗ್ತಾರೆ. ನೆಕ್ಸ್ಟ್ 10th ಸ್ಟೂಡೆಂಟ್ಸ್ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟು 10th ಮುಗೀತು, ಸೈನ್ಸ್ ಮಾಡೋಣ, ಕಾಮರ್ಸ್ ಮಾಡೋಣ, ಇಲ್ಲ ಆರ್ಟ್ಸ್ ಮಾಡೋಣ ಅಂತೇಳಿ ಭಾಳ ಕನ್ಫ್ಯೂಷನ್ಸ್ ಇರುತ್ತೆ. ಅವರಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ 12th ಸ್ಟೂಡೆಂಟ್ಸ್ ಇರ್ತಾರೆ. 12th ಸ್ಟೂಡೆಂಟ್ಸ್ಗೆ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಜಿನಿಯರ್ ಫೀಲ್ಡಿಗೆ ಹೋಗೋಣ, ಇಲ್ಲ MBBS ಮಾಡೋಣ, ಇಲ್ಲ D ಫಾರ್ಮಸಿ, BSc ಆಗ್ರಿ ಅಂತ ಡಿಫ್ರೆಂಟ್ ಫೀಲ್ಡ್ ಇರ್ತವೆ. ಫಾರೆಸ್ಟ್ ಆಗಿರ್ಬೋದು, ಆ ಡಿಫ್ರೆಂಟ್ ಫೀಲ್ಡಲ್ಲಿ ಯಾವ್ದು ಮಾಡೋಣ, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಓಕೆನಾ? ಅವು ಮಾಡಬೇಕಪ್ಪ ಅಂತಂದರೆ ನಾವು CET ರ್ಯಾಂಕ್ ಎಷ್ಟು ಪಡಿಬೇಕು, ನೀಟಲ್ಲಿ ರ್ಯಾಂಕ್ ಎಷ್ಟು ಪಡಿಬೇಕು ಅಂತ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.